ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಪಾಪ ವೈಶು ಹೇಗಿದ್ದಾಳೋ ಏನೋ ಒಂದು ಫೋನ್ ಮಾಡಿ ಕೇಳೋಣ ಅಲ್ಲ. ವಾವ್ ವಿಕ್ಕಿ, ನಿನ್ ಕಾಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಕರೆಕ್ಟ್ ಟೈಮಿಗೆ ಕಾಲ್ ಮಾಡಿದೆ. ಗುಡ್ 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 ಗುಡ್. ನಾನ್ ಹಾಕಿರೋ ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕ್ತಿದ್ಯಾ. ಹಲೋ ವೈಶು, ಆರ್ ಯು ಓಕೆ? ಹಾ ವಿಕ್ಕಿ, ಆರಾಮಾಗಿದ್ದೀನಿ. ಓಕೆ ಇದ್ದೀನಿ ಅಂತಿದ್ಯಾ, ಆದರೆ ಇಷ್ಟೊಂದು ಕೆಮ್ತಾ ಇದೆಯಾ? ಏನಾಯ್ತು ವೈಶು? ನಾನು ಅಲ್ಲಿಗೆ ಬರಲಾ? ಅಯ್ಯೋ ನೋ ಥ್ಯಾಂಕ್ಸ್ ವಿಕ್ಕಿ. ನೆನ್ನೆ ನೀನು ನನ್ನ ಸೇವೆ ಮಾಡಿದ್ದಕ್ಕೆ ನಾನಿವತ್ತು ಆರಾಮಾಗಿದ್ದೀನಿ. ಕೆಲಸ ಅಂದಾಗ ನನ್ನ ಶಮಂತ್ ಮದುವೆನೇ ಬಿಟ್ಟು ಹೋದವನು ನೀನು. ಈ ಮನೆಯವರೆಲ್ರಿಗೂ ಡ್ಯೂಟಿ ಫಸ್ಟ್ ಅಲ್ವಾ? ನನಗೋಸ್ಕರ ನೀನು ಕೆಲಸ ಬಿಟ್ಟು ಬರೋದೇನೂ ಬೇಕಾಗಿಲ್ಲ. ನನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಲ್ವಾ, ನನಗಷ್ಟೇ ಸಮಾಧಾನ. ವೈಶು, ಇದನ್ನೆಲ್ಲ ನೀನು ನಿಜವಾಗ್ಲೂ ಹೇಳ್ತಾ ಇದೆಯೋ ಅಥವಾ ನೋವಲ್ಲಿ ಹೇಳ್ತಾ ಇದೆಯಾ? ಅಲ್ಲ, ನೀನು ಯಾವಾಗಲೂ ನನ್ನ ತಪ್ಪು ತಿಳ್ಕೊಳ್ಳೋದೇ ಆಗೋಯ್ತು ವಿಕ್ಕಿ. ನನ್ನ ಮನ್ಸಾರೆ ಹೇಳ್ತಾ ಇದ್ದೀನಿ, ಖುಷಿಯಲ್ಲಿ ಹೇಳ್ತಾ ಇದ್ದೀನಿ. ನಾನಿವಾಗ ಓಕೆ ಇದ್ದೀನಿ. ಯು ಡೋಂಟ್ ವರಿ. ಅಪ್ಪ, ಇಷ್ಟು ಸಾಕು ವೈಶು. ಈಗ ನೆಮ್ಮದಿಯಾಗಿ ಕೆಲಸ ಮಾಡುವುದು. ನನ್ನ ದೃಷ್ಟಿ ಬಿದ್ಮೇಲೆ ನಿನ್ನ ನೆಮ್ಮದಿ ಎಲ್ಲಿದೆ ವಿಕ್ಕಿ? ಹಾ ವಿಕ್ಕಿ, ನಿನ್ನೆ ಏನೋ ಸ್ಪಂದನ ನನ್ನ ಜೊತೆ ಇದ್ಲು. ನಾನು ಮಲ್ಕೊಂಡೆ. ಆದರೆ ನನಗೆ ಈ ರೂಮಲ್ಲಿ ಯಾಕೋ ಒಬ್ಬಳೇ ಮಲ್ಕೊಳ್ಳೋಕೆ ಭಯ ಆಗತ್ತೆ. ಏನೋ ಒಂಥರ ಕೆಟ್ಟ ವೈಬ್ರೇಷನ್. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ವಿಕ್ಕಿ. ಆ್ಯಕ್ಚುಲಿ ನೀನು ಹೇಳಿದ್ರೆ ನಂಬಲ್ಲ, ಇಷ್ಟು ದಿನದಲ್ಲಿ ನಾನು ನೆನ್ನೆನೆ ನೆಮ್ಮದಿಯಾಗಿ ಮಲ್ಕೊಂಡಿದ್ದು ಬಿಕಾಸ್ ಆಫ್ ಸ್ಪಂದನ. ಆದರೆ ಇನ್ಮೇಲೆ ಹೇಗೋ ಅಂತ ಯೋಚನೆ ಆಗ್ಬಿಟ್ಟಿದೆ ವಿಕ್ಕಿ. ಅರೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೆಯಾ? ಅಲ್ಲ, ಇನ್ನು ಮುಂದೆ ಸ್ಪಂದನಿಗೆ ನಿನ್ನ ಜೊತೆನೇ ಮಲ್ಕೊಳಕ್ಕೆ ಹೇಳ್ತೀನಿ. ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಅಯ್ಯೋ, ನನಗೋಸ್ಕರ ನೀವು ಗಂಡ ಹೆಂಡತಿ ದೂರ ದೂರ ಇರೋದು, ಅಯ್ಯೋ ನೋ 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 ನೋ. ವೈಶು, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ನಾನು, ನನ್ನ ಸ್ಪಂದನ ಮಧ್ಯೆ ಏನೂ ಇಲ್ಲ. ಅವಳು ನನ್ನ ಜವಾಬ್ದಾರಿ ಅಷ್ಟೇ ಅಂತ. ನಾವಿಬ್ರೀಗ ಬರೀ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ, ಅದಕ್ಕೆ ಮೀರಿ ಇನ್ನೇನು ಇಲ್ಲ. ಏನಿರೋಕ್ಕೂ ಬಿಡಲ್ಲ ವಿಕ್ಕಿ. ಅಯ್ಯೋ ಇಟ್ಸ್ ಓಕೆ ವಿಕ್ಕಿ, ನಿಮಗೆ ಯಾಕೆ ತೊಂದರೆ ಹೇಳು? ಯಾವ ತೊಂದರೆನೂ ಇಲ್ಲ ವೈಶು. ನಾನು ಸ್ಪಂದನನ ಹತ್ರ ಮಾತಾಡ್ತೀನಿ. ಓಕೆ, ಇನ್ಮೇಲಿಂದ ನೀನು ಸ್ಪಂದನ ಇಬ್ಬರು ನೆಮ್ಮದಿಯಾಗಿ ಮಲ್ಕೋಬೋದು. ಅಯ್ಯೋ ಇದೆಲ್ಲ ಯಾಕೆ ವಿಕ್ಕಿ? ನೀವಿಬ್ರು ಚೆನ್ನಾಗಿದ್ರೆ ನಿಮ್ಮ ನಗು ನೋಡ್ಕೊಂಡು ನಾನು ಖುಷಿಯಾಗಿರ್ತೀನಿ. ತುಂಬ ಹೊತ್ತು ಮಾತಾಡಿದ್ಯಾ, ಕೆಲಸದ ಮೇಲೆ ಗಮನ ಕೊಡು. ಓಕೆನಾ? ಓಕೆ, ಬಾಯ್. ಬಾಯ್. ಕಾಡ್ಕೊಳ್ಳಿ ಬಾಯ್ಲಿ. ಏನಾಯ್ತು ದೊಡ್ಡತ್ತೆ? ಈ ಮನೇಲಿ ಏನಾದ್ರೂ ಆಗ್ಬಾರದಾದ್ರೆ ಮಾತ್ರ ನಿನ್ನನ್ನು ಕರೆಯೋದು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಲ್ಲ ಭೇಷ್. ಆಗ್ಬಾರ್ದ? ಏನಾಯ್ತು ಬಿಡ್ಸಿಳಿ, ನನ್ಗೇನೋ ಅರ್ಥ ಆಗ್ತಿಲ್ಲ.
ಎಲ್ಲ ಬಿಡ್ಸಿನೇ ಹೇಳ್ಬೇಕು. ಈ ಮನೆಗ್ ನೀನ್ ಬಂದ್ಮೇಲೆ ಎಲ್ಲ ಕಗ್ಗಂಟ್ ಮಾಡ್ಬಿಟ್ಟಿದ್ಯಲ್ಲಮ್ಮ, ಬಿಡಿಸಿ ಹೇಳಲೇಬೇಕು ಬಿಡು. ನಾನು ದೊಡ್ಡತ್ತೆ, ನಾನು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ ಲೇಟು. ಈಗ ಸಡನ್ ಆಗಿ ಹೋಗ್ತಾಗ ಮಾತಾಡಿದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು? ಚಂದ ಚಂದ ಮಾಡೋದೆಲ್ಲ ಮಾಡಿ ನಾನ್ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಬೇರೆ ಹೇಳ್ತಿದ್ಯಾ? ಕಾಡ್ಕೊಳೆ ಹೊರಗ್ ಹೋದವಳು ದರ್ಪದಿಂದ ಬಂದು ಸೇರ್ಕೋತೀಯಲ್ಲ, ಅವತ್ತು ಮೊದಲನೇ ದಿನ ನೀನ್ ಈ ಮನೆ ಬಾಗ್ಲಿಗೆ ಬಂದು ಭಿಕಾರಿ ತರ ನಿಂತಿದ್ದಾಗ ಮನೆ ಒಳಗಡೆ ಕರ್ಕೊಳ್ಳಿ ಅಂತ ಕೈ ಮುಗ್ದು ಬೇಡ್ಕೊಂಡಿದ್ದು ಯಾರು ಅನ್ನೋದು ನೆನ್ಪಿದ್ಯಾ? ಒಂದ್ ಹೆಣ್ಣು ಮನೆ ಬಾಗ್ಲಲ್ಲಿ ನಿಂತು ಅವಮಾನ ಅನುಭವಿಸೋದು ತುಂಬಾ ಕಷ್ಟ. ನಿಮ್ಮೆಲ್ರಿಗೂ ನಾನ್ ಕೈ ಮುಗಿದು ಕೇಳ್ಕೊತೀನಿ, ಸ್ಪಂದನಗೆ ಯಾರು ಏನೋ ಹೇಳ್ಬೇಡಿ, ಅವಳ ಮನೆಗೆ ಸೇರಿಸ್ಕೊಳ್ಳಿ. ಆ ದಿನಾನ ಮರೆಯಕ್ಕಾದ್ರೂ ಹೇಗ್ ಸಾಧ್ಯ ದೊಡ್ಡತ್ತೆ? ವೈಶು ಅಕ್ಕನ ನಿಮ್ ಹತ್ರ ಕೇಳ್ಕೊಂಡು ನಮ್ಮನ್ನ ಒಳಗ್ ಕರಿಯಕ್ ಹೆಲ್ಪ್ ಮಾಡಿದ್ರು. ಅಬ್ಬಾ ಸದ್ಯ ನೆನಪಿದೆ ಅಲ್ಲ, ಈ ಮಾತನ್ನ ನಿನ್ನ ಬಾಯಿಂದ ಕೇಳಕ್ಕೆ ನಾನ್ ಪುಣ್ಯ ಮಾಡಿದ್ದೆ ನೋಡ. ಇಷ್ಟು ಮಾತಾಡ್ತೀಯಲ್ಲ, ನಿನಗೋಸ್ಕರ ತಾನೆ ವೈಷ್ಣವಿ ಕೇಳ್ಕೊಂಡಿದ್ದ. ಹುಷಾರಿಲ್ದೆ ಅವಳು ಮಲಗಿದ್ದಾಗ ರಾತ್ರಿ ಇಡೀ ಅವಳ ಜೊತೆ ಇದ್ದು ಅವಳನ್ನ ನೋಡ್ಕೊಳ್ಳೋದ್ ಬಿಟ್ಟು ಹಕ್ಕಿ ತರ ಪುರ್ರ ಅಂತ ಹಾರ ಹೋಗಿದೆಯಲ್ಲ. ದೊಡ್ಡತ್ತೆ, ನಾನು ಇಡೀ ರಾತ್ರಿ ವೈಶು ಅಕ್ಕನ ಜೊತೆನೆ ಇದ್ದು ಅವ್ರನ್ನ ನೋಡ್ಕೊಂಡಿದ್ದೀನಿ. ಆಮೇಲೆ ನಾನು ಬೆಳಗ್ಗೆ ಎದ್ದೆ ಕಾಲೇಜಿಗೆ ಹೋಗಿದ್ದು. ಮುಚ್ಚು ಬಾಯಿ, ಸುಳ್ಳು ಹೇಳೋಕೆ ನಾಚಿಕೆ ಆಗಲ್ಲ ನಿಂಗೆ? ದೊಡ್ಡತ್ತೆ, ನಾನು ವೈಶು ಅಕ್ಕನ ಜೊತೆ ಇರ್ಲಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು? ಬೇರೆ ಯಾರಾದ್ರೂ ಹೇಳಿದ್ರು ನಾನು ನಂಬ್ತಾ ಇರ್ಲಿಲ್ಲ. ಆದ್ರೆ ಈ ಮಾತನ್ನ ಸ್ವತಃ ವೈಷ್ಣವಿ ನನ್ನ ಹತ್ರ ಹೇಳಿದ. ಇನ್ನು ವಿಕ್ಕಿನ ದೂರ ಮಾಡೋದು ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಸ್ಪಂದನನ ವಾಪಸ್ ಅವಳ ರೂಮ್ಗೆ ಕಳಿಸ್ದೆ ಅಂತ ಹೇಳಿದೆ. ಗಣೇಶ, ಧರ್ಮ ಕರ್ಮ ಎರಡೂನು ನೀನೇ ನೋಡ್ಕೊಳಪ್ಪ. ಹೌದು ದೊಡ್ಡತ್ತೆ, ನಂದೇ ತಪ್ಪು. ನಾನೇ ವೈಶು ಅಕ್ಕ ನೋಡ್ಕೊಳಕ್ಕಾಗದೆ ಹೊರಟೋದೆ. ಇನ್ಮೇಲೆ ಹೀಗೆ ನಾನು ಏನ್ ಹೇಳಿದ್ರು ಬಿದ್ದಿ ಇಲ್ಲದೆ ಒಪ್ಕೋಬೇಕಾಗತ್ತೆ ಸ್ಪಂದನ. ಇದು ನಾನ್ ಹಾಕ್ತಿರೋ ಬಲೆ ಮೀನ್ ಹಿಡಿಯೋ ಬಲೆ ಅಲ್ಲ, ತಿಮಿಂಗಿಲನೆ ಬೀಳೋ ಬಲೆ. ದಯವಿಟ್ಟು ನನ್ ತಪ್ಪಾಯ್ತು, ನನಗ್ ಕ್ಷಮಿಸಿ. ಈಗ ನಿಜ ಒಪ್ಕೊಳ್ಬೇಕಾಯ್ತಲ್ಲ. ಇನ್ನು ಮುಂದೆ ಈ ಮನೆಯಲ್ಲಿ ಇರಬೇಕು ಅನ್ನೋದಾದ್ರೆ ಹುಷಾರಾಗಿರೋದನ್ನ ಕಲಿ. ಹೋಗ್. ಚಂದ ಚಂದ. ವೈಶು ಅಕ್ಕ ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ದಾರೆ? ನಾನು ಅವ್ರಿಗೆ ಏನ್ ಅನ್ಯಾಯ ಮಾಡಿದ್ದೀನಿ? ಇಡೀ ರಾತ್ರಿ ಅವ್ರ ಜೊತೆ ಇದ್ದು ನಾನು ನೋಡ್ಕೊಂಡಿದ್ದೀನಿ. ಈಗ ನಾನು ಇರ್ಲೇ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ ಏನಿರ್ಬೋದು, ಯಾಕಿರ್ಬೋದು, ನನಗೆ ಒಂದು ಅರ್ಥ ಆಗ್ತಿಲ್ಲ. ಸ್ಪಂದನ, 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 ಬಾ ನೀನು, ಬಾ ನೀನು. ಸಾಹಿತ್ಯ, ಏನಾಯ್ತು? ಎಲ್ಲರಿಗೂ ಹೇಳೋಣ, ಬಾ ನೀನು. ಏನ್ ಹೇಳ್ಬೇಕು? ಯಾರಿಗೆ ಹೇಳ್ಬೇಕು? ಮತ್ತೆ ಮತ್ತೆ ಆ ವಯಸ್ಸು ಇದ್ದಾಳಲ್ಲ, ಅವಳು ಒಳ್ಳೆಯವಳೆಲ್ಲ ಕೆಟ್ಟವಳು ಅಂತ ಎಲ್ರಿಗೂ ಹೇಳೋಣ, ಬಾ. ಸಾಹಿತ್ಯ, ಏನ್ ಹೇಳ್ತಿದ್ಯಾ ನೀನು? ಹಾಗೆಲ್ಲ ಮಾತಾಡ್ಬಾರ್ದು. ವೈಶು ಅಕ್ಕ ತುಂಬಾ ಒಳ್ಳೆಯವರು. ಏ ಸ್ಪಂದನ, ತಲೆ ಕೆಟ್ಟಿರೋದು ನನ್ಗ ನಿನ್ಗ, ಹಂಗೆಲ್ಲ ಮಾತಾಡ್ಬಾರ್ದು ಅಂತೀಯಲ್ಲ. ಯಾಕೆ ಸಾಹಿತ್ಯ ಹಠ ಮಾಡ್ತಿದ್ಯಾ? ವೈಶು ಅಕ್ಕ ಒಳ್ಳೆಯವರು. ನಿಜವಾಗ್ಲೂ ನಿನಗ್ ತಲೆ ಕೆಟ್ಟಿರೋ ಸ್ಪಂದನ. ಅಲ್ಲಿ ನನ್ ಬ್ಯಾಡ್ ಮಮ್ಮಿ ನಿನಗ್ ಬೈತಿದ್ಲಲ್ಲ, ನಾನು ಅದೆಲ್ಲ ಕೇಳಿಸ್ಕೊಂಡೆ. ಆ ವಯಸ್ಸುನು ಅಲ್ಲೇ ಬಚ್ಚಿಡ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊತಿದ್ಲು. ಬಾ, ನಾವ್ ಇದನ್ನೆಲ್ಲರ ಹತ್ರ ಹೇಳೋಣ. ಏನ್
ಏನಾಯ್ತು ಸ್ಪಂದನ? ಸಾಹಿತ್ಯ, ನಿನಗೆ ನಾನು ಅಂದ್ರೆ ಇಷ್ಟ ಅಲ್ವಾ? ನನ್ಗೆ ನೀನು ಅಂದ್ರೆ ರಾಶಿ ರಾಶಿ ಇಷ್ಟ. ನಾನು ಏನ್ ಹೇಳಿದ್ರು ನೀನ್ ಕೇಳ್ತೀಯ ಅಲ್ವಾ? ಮಾಡಿ ಮೇಲೆ ಹೊತ್ತು ಬಿದ್ದೋಗು ಅಂದ್ರೂ ಬಿದ್ದೋಗ್ತೀನಿ. ಸರಿ, ಹಾಗಿದ್ರೆ ನನಗೋಸ್ಕರ ಒಂದು ಕೆಲಸ ಮಾಡ್ತೀಯಾ? ಏನ್ ಮಾಡ್ಬೇಕು ಹೇಳು, ಮಾಡ್ತೀನಿ. ವೈಶು ಅಕ್ಕನ ವಿಷಯನ ನೀನ್ ಯಾರಿಗೂ ಹೇಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು. ಯಾಕೆ ಸ್ಪಂದನ ಉಚಿತರೇ ಮಾತಾಡ್ತಿದ್ಯಾ? ಈ ವಿಷಯನ ಎಲ್ರಿಗೂ ಹೇಳಿದ್ರೆ ಸರಿ ಹೋಗುತ್ತೆ, ಇಲ್ಲ ಅಂದ್ರೆ ನಿನ್ಗೆ ಪ್ರಾಬ್ಲಮ್ ಆಗೋದು. ಬಾ ನೀನು. ಅದೇನಾದ್ರೂ ಆಗ್ಲಿ ಸಾಹಿತ್ಯ, ವೈಶು ಅಕ್ಕನ ಮನ್ಸಲ್ಲಿ ಹೀಗೆಲ್ಲ ಭಾವನೆ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಅವ್ರ ಮೊದಲೇ ಜೀವನದಲ್ಲಿ ನೊಂದಿರೋ ಹೆಣ್ಣು. ಈ ಮನೆಯಲ್ಲಿ ಅವ್ರನ್ನ ಎಲ್ಲರೂ ಒಳ್ಳೆಯವ್ರ ಹಾಗೆ ನೋಡ್ತಿದ್ದಾರೆ. ಈಗ ಅವ್ರಿಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ಅವ್ರಿಗೆ ಯಾರು ಇಲ್ದಂಗಾಗುತ್ತೆ. ಜೊತೆಯಲ್ಲಿದ್ದವರು ಇಲ್ಲದೆ ಹೋದಾಗ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು ಸಾಹಿತ್ಯ. ವೈಶು ಅಕ್ಕ ನಮ್ಗೆ ಎಷ್ಟೇ ನೋವು ಕೊಟ್ರು ನಾವು ಅವ್ರಿಗೆ ನೋವು ಕೊಡೋದು ಬೇಡ. ಮನ್ಸಲ್ಲಿ ಒಳ್ಳೆ ಭಾವನೆ ಇದ್ರೆ ಆ ದೇವ್ರೇ ನಮ್ ಕೈ ಹಿಡಿತಾನಂತೆ. ಸೊ ನನಗೆ ಪ್ರಾಮಿಸ್ ಮಾಡು. ಪ್ರಾಮಿಸ್, ನಾನು ಯಾರಿಗೂ ಹೇಳಲ್ಲ. ಸ್ಪಂದನ, ನೀನೆಷ್ಟು ಒಳ್ಳೆಯವಳಲ್ವಾ? ಆದ್ರೂ ಯಾಕೆ ಕಣ್ಣೀರಾಗ್ತಿದ್ಯಾ? ಒಳ್ಳೆತನ ಅನ್ನೋದು ದೇವರಿದ್ದ ಹಾಗೆ ಸಾಹಿತ್ಯ. ದೇವರಿಗೆ ದಿನ ಅಭಿಷೇಕ ಆಗ್ಬೇಕಲ್ವಾ? ಹಾಗೆ ಒಳ್ಳೆತನಕ್ಕೆ ಕಣ್ಣೀರಿನ ಅಭಿಷೇಕನೇ ಆಗ್ಬೇಕು. ಆದ್ರೆ ಒಂದಲ್ಲ ಒಂದಿನ ಆ ಭಗವಂತನ ಸಾಕ್ಷಾತ್ಕಾರ ಹಾಗೆ ಆಗುತ್ತೆ. ಅಲ್ಲಿ ತನಕ ಕಾಯ್ಬೇಕಷ್ಟೆ. ಸರಿ, ನೀನ್ ಬೇಜಾರಾಗ್ಬೇಡ ಆಯ್ತಾ? ಥ್ಯಾಂಕ್ ಯು ಸಾಹಿತ್ಯ. ನೀನ್ ರೂಮಲ್ಲಿರು, ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಸ್ಪಂದನ, ನೀನ್ ಅಳ್ಬೇಡ, ನಿನ್ಗೋಸ್ಕರ ನಾನಿದ್ದೀನಿ ಆಯ್ತಾ? ಸಾಹಿತ್ಯ, ನೀನು ಹೋಗು, ನಾನು ಫ್ರೆಶ್ ಆಗಿ ಬರ್ತೀನಿ.